ಗೈಸ್, ನಾವು ನಿಮ್ಮ ಶಿವಾನಂದ. ಇವತ್ತಿಂದ್ರೆ ಏನೈತ್ಲೆ ಯೂಟ್ಯೂಬ್ದಾಗ ವಿಡಿಯೋಸ್ ಹಾಕ್ತನು. ಅದೆಲ್ಲ ನಿಮಗೆ ಒಂದು ಒಳ್ಳೆ ಇನೋವೇಷನ್ಸ್ ಜೊತೆ ಬರ್ತದ. ಈಗ ಪ್ರೆಸೆಂಟ್ ನಾ ಇರೋ ಲೈಫ್ದಾಗ ನನ್ನ ಹತ್ರ ನಾ ಮಾಡೋ ವರ್ಕ್, ನನ್ನ ಫ್ಯಾಮಿಲಿ ಆಗಿರ್ಬೋದು, ನಾ ಯಾವ ರೀತಿ ಅದಾನೇನು ನಿಮ್ಗೆ ಜೋಡಿ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತನು. ಪ್ರೆಸೆಂಟ್ ನಾ ಇರೋದ ನಂದೊಂದು ಡ್ರೆಸ್ ಶಾಪ್ ಐತಿ. ಮತ್ತು ನಮ್ಮ ಫ್ಯಾಮಿಲಿದಾಗ ನಾವು 5-6 ಜನ ಇದೀವಿ. ನಮ್ಮ ಫಾದರ್ ಮದರ್ ಅವರ ಹುಣಸಾದಾಗ ಒಂದು ರೈತ ಕುಟುಂಬದಿಂದ ನಾವು ಬರ್ತೇವೆ. ಮತ್ತು ನಮ್ಮ ಬ್ರದರ್ ಅದಾರು, ಸಿಸ್ಟರ್. ನಾ ಬಂದು ಡೈಲಿ ಯೂಟ್ಯೂಬ್ದಾಗ ವಿಡಿಯೋಸ್ ಹಾಕಕ್ಕೆ ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ. ನಂದು ಒಂದು ಟೆಕ್ನಿಕಲ್ ರಿಲೇಟೆಡ್ ವಿಡಿಯೋಸ್ ಕ್ರಿಯೇಟ್ ಮಾಡೋದಾಗಲಿ, ಮತ್ತು ಡ್ರೆಸ್ ಶಾಪ್, ನಮ್ಮದು ಡ್ರೆಸ್ ಶಾಪ್ ಐತಿ, ಇದ್ರ ಬಗ್ಗೆ ವಿಡಿಯೋಸ್ ಡೈಲಿ ಹಾಕ್ತಿರ್ತೀನಿ. ಡೈಲಿ ರುಟೀನ್. ನಾ ಇವತ್ತು ವರ್ಕ್ ಮಾಡಿದ್ರು ಆಯಿತು, ಮಾಡಲಿಲ್ಲ ಅಂದ್ರೂ ಆಯಿತು. ವರ್ಕ್ ಮಾಡಿದ್ದು ಹಾಕ್ತಿರ್ತೀನಿ ವಿಡಿಯೋ, ವರ್ಕ್ ಮಾಡೋದೂ ಹಾಕ್ತಿರ್ತೀನಿ. ಬಟ್ ಡೈಲಿ ಯೂಟ್ಯೂಬಲ್ಲಿ ವಿಡಿಯೋ ಹಾಕ್ತಿರ್ತೀನಿ, ವಿಡಿಯೋ ಬರ್ತಿರ್ತೈತಿ. ಇವತ್ತಿಂದ 5 ವರ್ಷ ತನಕ ನನ್ನ ಲೈಫ್ ರುಟೀನ್ ಅನ್ನೋದು ಯಾವ ಥರ ಚೇಂಜ್ ಆಗುತ್ತೆ ಅನ್ನೋದು ನಿಮ್ಮ ಮುಂದೆ ನಾನು ಇಡ್ತೇನೆ. ಇವತ್ತಿಂದ 5 ವರ್ಷ ತನಕ ನನ್ನ ಲೈಫ್ ರುಟೀನ್ ಯಾವ ಥರ ನಿಮ್ಮ ಮುಂದೆ ಚೇಂಜ್ ಮಾಡ್ಕೊಳ್ತೀವನು, ಯಾವ ಥರ ಚೇಂಜ್ ಆಗ್ತೀನೋ ಅದನ್ನು ನಿಮ್ಗಳಿಗೆ ಶೇರ್ ಮಾಡೋಕ್ಕೆ ಇವತ್ತಿಂದ ಯೂಟ್ಯೂಬಲ್ಲಿ ವಿಡಿಯೋಸ್ ಸ್ಟಾರ್ಟ್ ಮಾಡ್ತೇನೆ, ಹಾಕ್ತೀನಿ. ಇವತ್ತು ಆಲ್ಮೋಸ್ಟ್ 2026 ಬತ್ತು. ನಿನ್ನೆ 1 ತಾರೀಕು, ಇವತ್ತು 2 ಜನವರಿ 2. ಇವತ್ತು 3 ದಿನ ನನಗೆ ಪ್ಲ್ಯಾನಿಂಗಲ್ಲಿದ್ದೆ. ಫುಲ್ಲು ಪ್ಲ್ಯಾನ್, ಯಾವ ಥರ ಮಾಡ್ಬೇಕು ವಿಡಿಯೋಸ್, ಇವತ್ತಿಂದ ಸ್ಟಾರ್ಟ್ ಮಾಡ್ಬೇಕು ಈ ವರ್ಷದಿಂದ ಅಂತೇಳಿ ನಾನು ಪ್ಲ್ಯಾನ್ದಾಗ ಇದ್ದೀನಿ. ಬಟ್ ನನಗೊಂದು 4 ದಿನ ಕಂಟಿನ್ಯೂಸ್ ಆರಾಮ್ ಉಳಿಲಿಲ್ಲ. ಅದು ಒಂದು ಕಾರಣದಿಂದ 2ನೇ ತಾರೀಕು ಇವತ್ತು, ಜನವರಿ 2. ಇವತ್ತು ವಿಡಿಯೋ ಹಾಕ್ಬೇಕಂತೇಳಿ ಇವತ್ತಿಂದ ಸ್ಟಾರ್ಟ್ ಮಾಡ್ಕೊಂಡು ಕಂಟೆಂಟ್ ಅದು ಇರಲಿ ಬಿಡಲಿ, ಬಟ್ ಒಂದು ದಿನದ 10 ನಿಮಿಷದ ವಿಡಿಯೋ ಡೈಲಿ ಬರ್ತದೆ, ಯೂಟ್ಯೂಬಲ್ಲಿ ಹಾಕ್ತೇನೆ. ನಾವು ಆಂಟ್ರಪ್ರಿನರ್ ಆಗಿ ನನ್ನ ಜೀವನ ಯಾವ ಥರ ಕಟ್ಕೋತೀನಿ, ಸಕ್ಸಸ್ ಯಾವ ಥರ ಆಗ್ತೀನೋ, ಇರೋ ಪ್ರೆಸೆಂಟ್ ಲೈಫ್ದಾಗ ನಾವು ಎಲ್ಲಿದ್ದೀವೋ, ಮುಂದೆ ಯಾವ ಥರ ರೀಚ್ ಆಗ್ತೀನೋ, ಇಷ್ಟು ಬಗ್ಗೆ ನಾ ನಿಮ್ಮ ಜೊತೆ ಹಂಚ್ಕೊಂಡು ನಿಮ್ಮ ಪ್ರೀತಿ ವಿಶ್ವಾಸ ಗಳಿಸಿ ಒಂದು ಮಟ್ಟಕ್ಕೆ ಇನ್ನೊಬ್ರಿಗೆ ಹೆಲ್ಪ್ ಮಾಡೋ ಮಟ್ಟಕ್ಕೆ ನಾ ಬೆಳ್ತೇನೆ. ಇದು ನಾನಾಗಿ ತಗೊಳ್ತಕ್ಕಂಥ ಒಂದು ನಿರ್ಧಾರ. ಈ ನಿರ್ಧಾರವನ್ನು ಕಂಪ್ಲೀಟ್ ಮಾಡ್ತೀನಿ, ಸಕ್ಸಸ್ ಆಗ್ತಾನೆ. 5 ವರ್ಷದಾಗ ನನ್ನ ಲೈಫ್ ಯಾವ ಥರ ಚೇಂಜ್ ಆಕೈತೆ ಅನ್ನೋದು ನೀವು ನೋಡ್ರಿ. ನಿಮ್ಮ ಪ್ರೀತಿ ವಿಶ್ವಾಸ ಗಳಿಸಿ ಒಂದು ದೊಡ್ಡ ಪ್ರಮಾಣದಾಗ ಬೆಳೆದು ತೋರಿಸ್ತೀನಿ. ನಮ್ಮ ಫ್ಯಾಮಿಲಿ, ನಾನು ನಂಬಿರೋ ಜನ ಯಾರ್ದು ಕೈ ಬಿಡೋದಿಲ್ಲ. ಯಾವತ್ತೂ ಯಾರಿಗೂ ಕೆಟ್ಟದ್ದನ್ಕ ಮಾಡಂಗಿಲ್ಲ. ಇನ್ನೊಬ್ರಿಗೆ ಒಳ್ಳೆಯದನ್ನು ಮಾಡಿ, ಒಳ್ಳೆಯದನ್ನು ಬಯಸಿ, ಒಳ್ಳೆಯದನ್ನು ಕ್ರಿಯೇಟ್ ಮಾಡಿ ಒಳ್ಳೆಯವಾಗಿ ಬೆಳಿತೇನೆ. 5 ವರ್ಷದಾಗ ನನ್ನ ಲೈಫ್ ಯಾವ ಥರ ಟರ್ನ್ ಆಕೈತೆ ಅನ್ನೋದು ನಿಮ್ಮ ಮುಂದೆ ತಂದಿಡ್ತೀನಿ. ಇದು ಶಿವಾನಂದ್. ಮತ್ತು ಇನ್ನೊಂದೇನು ಹೇಳ್ಬೇಕಂದ್ರೆ, ನಾನು ಬಂದು 2016-17 10th ಮುಗ್ದಿತ್ತು ನಂದು. ಆಮೇಲೆ PUC ಮಾಡಿದೆ, 2 ವರ್ಷ ಸೈನ್ಸ್ ಮಾಡಿದ್ನಿ. ಸೈನ್ಸ್ದಾಗ 2019 ಸೈನ್ಸ್ ಮುಗಿತ್ತು. ಬಟ್ 6 ವಿಷಯ ನಾನು ಬ್ಯಾಕ್ ಪೂರ ಅಟ್ಟುಕಟ್ಟು ಫೇಲ್. ಬಟ್ ನಮ್ಮ ತಂದೆಯವ್ರು ನನಗೊಂದು ಶಕ್ತಿ ತುಂಬಿದ್ರು ಅವಾಗ. ಏನು ಎಕ್ಸಾಮ್ ಫೇಲ್ ಆಗಿ ಆ ಥರ ಎಲ್ಲ ಡಿಸಿಷನ್ ತೊಗೋಬೇಡ ಅಂತ ಹೇಳಿ ನನ್ನನ್ನು ಒಂದು ಮಟ್ಟಕ್ಕೆ ಶಕ್ತಿ ತುಂಬಿ ಮತ್ತು ಮುಂದೆ ಹೋಗೋಕೆ ನನಗೆ ಸಹಾಯ ಮಾಡಿ ಡಿಪ್ಲೊಮಾ ಮಾಡಿ, ಮತ್ತು ಡಿಪ್ಲೊಮಾ 3 ವರ್ಷ ಕಂಪ್ಲೀಟ್ ಮಾಡಿ 2 ವರ್ಷ ಬೆಂಗಳೂರಿಗೆ ಹೋಗಿ ವರ್ಕ್ ಮಾಡಿ, ಆಮೇಲೆ ಈ ಕಡೆ ನಮ್ಮ ಮೂಡಲ್ಗಿಗೆ ಬಂದು ಬಟ್ಟೆ ಬಿಸ್ನೆಸ್ ಹಾಕಿನೆ. ಅಂದ್ರೆ ಸ್ಟಾರ್ಟಿಂಗ್ ಸ್ಟ್ರಗಲ್ ಅನ್ನೋದು ನಾ ಹಾಕಿದೆ. 1 ವರ್ಷ ಕಂಪ್ಲೀಟ್ ಹಾಕ್ಬತ್ತು ನನ್ನ ಬಟ್ಟೆ ಬಿಸ್ನೆಸ್ ಹಾಕಿ. ಜನವರಿ 16, 2025 ಬಟ್ಟೆ ಶಾಪ್ ಓಪನ್ ಮಾಡಿ. ಅಂದರೆ ಬಟ್ಟೆ ಶಾಪ್ನ ಡೈರೆಕ್ಟಾಗಿ ಓಪನ್ ಮಾಡೋಕ್ಕಾಗಲಿಲ್ಲ. ಅದ್ರ ನೋಡು ಕೆಲವೊಂದಿಷ್ಟು ಕೆಲಸ ಕಲಿಯೋ ಹಂತಗಳೆಲ್ಲ ಕಲ್ಕೊಂಡು ನಾ ಇದಕ್ಕೆ ಹೆಜ್ಜೆ ಇಟ್ಟೀನಿ. ಹೋಟೆಲ್ದಾಗ ಕೆಲಸ ಮಾಡೀನಿ, ಮೊಬೈಲ್ ಅಂಗಡಿಯಾಗ ಮಾಡೀನಿ, ಎಲ್ಲ ಕಡೆ ಎಕ್ಸ್ಪೀರಿಯನ್ಸ್ ತೊಗೊಂಡು ಒಂದು ನಿರ್ಧಾರ ಮಾಡ್ಕೊಂಡು ನಾ ಬಟ್ಟೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡು. ಬಟ್ ನನಗೆ ಕಾನ್ಫಿಡೆನ್ಸ್ ಐತಿ 100% ನಾ ಇದರಲ್ಲಿ ಬಿಸ್ನೆಸ್ ನನ್ನ ಆಕೈತಿ. ಕಾನ್ಫಿಡೆನ್ಸ್ ಲೆವೆಲ್ಲೇ ಅದೇನಿ. ಅದೇ ರೀತಿ ಇನ್ನು ಮುಂದೆ ಮಾಡ್ಕೊತ ಹೋಗ್ಕೊಂಡು ಕೆಲಸ. ಬಟ್ ಈ ವಿಷಯ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡೋಕೆ ಹಾಕಿರಲಿಲ್ಲ. ಇನ್ನು ಮುಂದೆ ಏನೈತಿಲ್ಲ, ಪ್ರತಿದಿನ ವಿಡಿಯೋಸ್ ಹಾಕ್ತೀನಿ. ಪ್ರತಿದಿನ ನನ್ನ ಲೈಫ್ ಚೇಂಜಿಂಗ್, ಲೈಫ್ ಟರ್ನಿಂಗ್ ಪಾಯಿಂಟ್ಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ವಿಡಿಯೋಸ್ ಎಲ್ಲ ನಿಮಗೋಸ್ಕರ ಹಾಕ್ತೀನಿ.
ಪ್ರತಿದಿನ 10 ಮಿನಿಟ್ಸ್ ವಿಡಿಯೋ ಬಂದೇ ಬರ್ತದೆ ಯೂಟ್ಯೂಬಲ್ಲಿ. ನಂದು ಲೈಫ್ ಬಗ್ಗೆ, ಲೈಫ್ ಚೇಂಜಿಂಗ್, ನಾವು ಆಂಟ್ರಪ್ರಿನರ್ ಆಗಿ ಕ್ರಿಯೇಟ್ ಯಾವ ಥರ ಹಾಕ್ತೀನಿ ಅನ್ನೋದು 5 ವರ್ಷದಾಗ ನನ್ನ ಲೈಫ್ ಯಾವ ಥರ ಟರ್ನ್ ಆಗ್ತೈತಿ ಅನ್ನೋದ್ರ ಬಗ್ಗೆ ಪ್ರತಿದಿನ 10 ನಿಮಿಷದ ವಿಡಿಯೋ ನಿಮ್ಮ ಜೊತೆ ಹಂಚ್ಕೋತೇನೆ. ನಿಮ್ಮ ಪ್ರೀತಿ ವಿಶ್ವಾಸ ಗೆದ್ದು ಒಂದು ಇನ್ನೊಬ್ಬರಿಗೆ ಒಳ್ಳೇದು ಮಾಡೋ ರೇಂಜಿಗೆ ಬೆಳಿತೇನೆ. ಇದು ನಾನು ಶಿವಾಗಿ ತಗೊಳ್ಳುವಂಥ ನಿರ್ಧಾರ. ನಾ ಮೊದಲಿಂದಾದರೂ ಯೂಟ್ಯೂಬಲ್ಲಿ ವಿಡಿಯೋಸ್ ಹಾಕೋತ ಬಂದಿದ್ನಿ. ಬಟ್ ಕ್ಲಿಯರ್ ಆಗಿ ನನಗೆ ಟೈಮ್ ಸಿಗ್ತಿರ್ಕಿಲ್ಲ. ಅಂದ್ರೆ ಅದು ಇದು ವರ್ಕ್ ಇರ್ತಿತ್ತು, ಆ ಥರ ಆಗಿ ವಿಡಿಯೋಸ್ ಎಲ್ಲ ಹಾಕಕ್ಕೆ ಆಗ್ತಿರ್ಕಿಲ್ಲ. ಆದರೆ ಇವತ್ತಿಂದ ನನಗೆ ನಾ ಬಿಡು ಟೈಮ್ ಮಾಡ್ಕೊಂಡು ಇದಕ್ಕೂ ಎಫರ್ಟ್ ಹಾಕ್ತಾನೋ. ನನ್ನ ಪರ್ಸ್ನಲ್ ವರ್ಕ್ ಆಗಲಿ, ಪರ್ಸ್ನಲ್ ಡೆವಲಪ್ಮೆಂಟ್, ನನ್ನ ಬಿಸ್ನೆಸ್ ವರ್ಕ್ ಎಲ್ಲದಕ್ಕೂ ಟೈಮ್ ಕೊಟ್ಟು ನಿಮ್ಮ ಜೊತೆ ಪ್ರತಿದಿನ ನನ್ನ ಲೈಫ್ ಸ್ಟೋರಿ ಶೇರ್ ಮಾಡ್ಕೋತನು. ನಿಮ್ದು ಸಹಾಯ ನನ್ನ ಮೇಲೆ ಒಂದು ಹೋಪ್ ಇರ್ತೀರಿ ಅಂತ ಅನ್ಕೊಂಡನಿ. ಬಟ್ ನಾ ಮಾಡೋ ಕೆಲಸ ಏನೈತ್ಲೆ ನನಗೆ ಖುಷಿ ತಂದು ಕೊಡ್ತೈತಿ. ನನ್ನ ನಿರ್ಧಾರ ಯಾವತ್ತೂ ಚೇಂಜ್ ಆಗೋದಿಲ್ಲ. ನಾ ಏನು ಮಾಡ್ಬೇಕಂತನಿಲ್ಲ ಅದು ಮಾಡ್ಕೋತ ಹೋಗ್ತೀನಿ ಕಂಟಿನ್ಯೂಸ್. ಬಟ್ ಇನ್ನೊಂದು ಏನಪ್ಪ ಅಂದ್ರೆ ನಾವು ಇರೋ ಪೊಸಿಷನ್ಗಿಂತ ಇನ್ನೊಬ್ಬರಿಗೆ ಸಹಾಯ ಮಾಡೋ ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನೋ ಹಠ ಮತ್ತು 4 ಜನರ ಪ್ರೀತಿ ವಿಶ್ವಾಸ ಗಳಿಸ್ಬೇಕನ್ನೋ ಒಂದು ಉದ್ದೇಶದಿಂದ ಇದೆಲ್ಲ ನಾ ಮಾಡ್ತಿರೋದು. ಇದರಿಂದ ನನಗೆ ಒಳ್ಳೇದಾಗತ್ತೈತಿ, ಫಿಕ್ಸ್ ಅದು ನನಗೆ ಗೊತ್ತು. ನನಗೆ 100% ನಾ ಮುಂದುವರಿತೇನೆ, 100% ನಾ ಬೆಳಿತೇನೆ. ಬಟ್ ಇದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗಿರಲಿಲ್ಲ ಇದುವರೆಗೂ. ಬಟ್ ಇವತ್ತಿಂದ ನಿಮ್ಮ ಜೊತೆ ಪ್ರತಿಯೊಂದು ಶೇರ್ ಮಾಡ್ತೀನಿ. ನೀವೇನದಲ್ಲೇ ನನಗೊಂದು ಮಾರ್ಗದರ್ಶಕ ಆಗಿ ತಪ್ಪದಲ್ಲಿ ತಿಳಿಸಿ, ಮತ್ತು ನನ್ನ ಲೈಫ್ ಯಾವ ಥರ ನಾ ಟರ್ನ್ ಮಾಡ್ತಾನೋ, ಚೇಂಜ್ ಹಾಕೋನು ಅನ್ನೋದು ನಿಮ್ಮ ಜೊತೆ ಹಂಚ್ಕೊಳ್ತಾನು. ಇದು ನನ್ನ ಕಡೆಯಿಂದ ಒಂದು ನಿರ್ಧಾರ. ಇವತ್ತಿಂದ ಏನೈತಿ 2026 ಜನವರಿ 2, 2026. ಇವತ್ತಿಂದ ನಾ ಡೈಲಿ ವಿಡಿಯೋಸ್ ಯೂಟ್ಯೂಬ್ದಾಗ ಹಾಕ್ತೀನಿ, ಬರ್ತಿರ್ತದೆ, ಹಾಕಿರ್ತೇನೆ. ಓಕೆ. ಮತ್ತು ಇನ್ನೊಂದಂದ್ರೆ ಪ್ರೆಸೆಂಟ್ ನಾ ಮೂಡಲ್ಗೊಳಗೆ ಬಿಸ್ನೆಸ್, ಬಟ್ಟೆ ಬಿಸ್ನೆಸ್ದಾಗ ಅದನಿ. ಒಂದು ದೊಡ್ಡ ಪ್ರಮಾಣದಾಗ ನಾ ಬಿಸ್ನೆಸ್ ಮಾಡತ್ತೀನಿ. ಇದು ನನಗಿದ್ರಿಂದ ಖುಷಿ ಐತಿ, ಸಂತೋಷ ಐತಿ, ನನ್ನ ಫ್ಯಾಮಿಲಿ ಖುಷಿ ಐತಿ, ನನಗೆ ಒಳ್ಳೇದಾಕೈತಿ, ಇದರಿಂದ ಒಳ್ಳೇದಾಗತೈತಿ. ಇದ್ರೊಳಗೆ ನಾ ಇನ್ನೂ ಮುಂದುವರಿತೀನು. ಅದೇ ರೀತಿಯಾಗಿ ನಾ ಯಾವ ಥರ ಡೈಲಿ ಕೆಲಸ ಮಾಡ್ತಿರ್ತಾನೋ, ಏನು ಮಾಡ್ತಿರ್ತಾನೋ ಅನ್ನೋದು ನಿಮ್ಮ ಜೊತೆ ಹಂಚ್ಕೊಳ್ತಾನು. ನಾನು ಇನ್ನೊಬ್ಬರಿಗೆ 10 ಜನಕ್ಕಾಗಲಿ ಒಬ್ಬರಿಗೆ ಪ್ರತಿದಿನ ಒಬ್ಬರಿಗಾದ್ರೂ ನಾನು ಸಹಾಯ ಮಾಡ್ತಾನೋ. ಅದು ನನ್ನ ಉದ್ದೇಶ, ಅದು ನನ್ನ ಕೆಲಸ, ಅದು ನನಗೆ ಖುಷಿ ತಂದು ಕೊಡ್ತೈತಿ. ಇಷ್ಟು ಹೇಳ್ತೇನೆ. 90 ದಿನದ ಚಾಲೆಂಜ್, 90 ವಿಡಿಯೋಸ್ ಕನ್ಸಿಸ್ಟೆನ್ಸಿಯಾಗಿ ಹಾಕ್ತಾನೆ. ಬಟ್ ಡೈಲಿ ವಿಡಿಯೋಸ್ ಬರ್ತಾ ಇರುತ್ತೆ. 10 ಮಿನಿಟ್ಸ್ ಅಪ್ರಾಕ್ಸಿಮೇಟ್ಲಿ ಒಂದು 10 ಮಿನಿಟ್ಸ್ ವಿಡಿಯೋ ಡೈಲಿ ಬರುತ್ತೆ. ಅದೇ ಥರ 50,000 ಜನ ಸಬ್ಸ್ಕ್ರೈಬರ್ಸ್ ಈ ಇಯರಲ್ಲಿ ಯೂಟ್ಯೂಬಲ್ಲಿ ಕಂಪ್ಲೀಟ್ ಆಗ್ತಾರೋ. ಮತ್ತು ಅದೇ ರೀತಿ ಶಿವಾ ಕಲೆಕ್ಷನ್ ಮೂಡಲ್ಗೆ ಅಂತ ಹೇಳಿ 100K ಫಾಲೋವರ್ಸ್ ಕಂಪ್ಲೀಟ್ ಆದ್ಮೇಲೆ ಈ ಸೆಲೆಬ್ರೇಷನ್ 100 ಜನರ ಜೊತೆ ಇದನ್ನ ಹಂಚ್ಕೊಂಡು ಅವರಿಗೆ ಸಹಾಯ ಮಾಡ್ತೇನೆ ಈ ವರ್ಷದಾಗ. ಇದು 2 ವಿಷನ್ಸ್. ಮತ್ತು ಡೈಲಿ ನನ್ನ ಲೈಫ್ ರೂಟೀನ್ ಯಾವ ಥರ ಚೇಂಜ್ ಆಗುತ್ತೆ, ನನ್ನ ಈ ಆಂಟ್ರಪ್ರಿನರ್ ಜರ್ನಿ ಅನ್ನೋದು ಒಬ್ಬ ಸಕ್ಸಸ್ಫುಲ್ ಮ್ಯಾನ್ ಆಗಿ ಹೆಂಗೆ ಕ್ರಿಯೇಟ್ ಆಗ್ತಾನೆ ಅನ್ನೋದ್ರ ಬಗ್ಗೆ ಡೈಲಿ ವಿಡಿಯೋಸ್ ಬರ್ತಿರ್ತಾವೆ. ಇದು 2026 ಫಸ್ಟ್ ವಿಡಿಯೋ. ಇವತ್ತು 2 ತಾರೀಕು ಜನವರಿ 2, 2026. 2 ಜನವರಿ 2026ದಾಗ ಇದು ಫಸ್ಟ್ ವಿಡಿಯೋ. ಬಟ್ ಈ ವರ್ಷ ಎಲ್ಲ ಪ್ರತಿದಿನ ವಿಡಿಯೋಸ್ ಹಾಕ್ತಿರ್ತಾನು, ಪ್ರತಿದಿನ ವಿಡಿಯೋಸ್ ಬರ್ತಿರ್ತಾವೆ. ಅದೇ ರೀತಿ 90 ಡೇಸ್ ಚಾಲೆಂಜ್, ಫಸ್ಟ್ ವಿಷನ್ ಇದೊಂದು ಕಂಪ್ಲೀಟ್ ಮಾಡ್ತೀನಿ 100%. ಇದು ನನ್ನ ಆತ್ಮವಿಶ್ವಾಸ, ನನ್ನ ಬಿಸ್ನೆಸ್, ನನ್ನ ಗುರಿ, ನನ್ನ ಏಮ್ಸ್, ನನ್ನ ವಿಷನ್. ಇದನ್ನು ಇದೇ ಥರ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೇನೆ. ಇದು ಶಿವಾನಂದ್ ಮಾಡ್ತಾ ಇರೋ ನಿರ್ಧಾರ. ಓಕೆ ಗೈಸ್, ಥ್ಯಾಂಕ್ ಯು.